ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರ್ಬೋದು, ಇವತ್ತು ಬೆಳಗ್ಗೆನೇ ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಫುಲ್ ಪಾತ್ರೆಗಳು ಮೇಲೆಗಡೆ ಇರೋವು ಮತ್ತು ನಾನು ಯೂಸ್ ಮಾಡೋವು ಎಲ್ಲ ತೆಗೆದ್ಬಿಟ್ಟು ನೀಟಾಗೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಇದೆಲ್ಲ ತೆಗಿತಾ ಇದ್ದೀನಿ. ಇವೆಲ್ಲ ತೆಗೆದ್ಬಿಟ್ಟು ನನ್ನ ತಮ್ಮನ ಕರೆದೆ. ಅವನು ಮೇಲೆಗಡೆ ಇರೋ ಪಾತ್ರೆಗಳೆಲ್ಲ ತೆಗೆದ್ಬಿಟ್ಟು ಮತ್ತು ಸ್ವಲ್ಪ ಎಲ್ಲ ಮೇಲೆಗಡೆ ಇರೋ ಧೂಳೆಲ್ಲ ತೆಗೆದ್ಬಿಟ್ಟ. ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಬಟಾಣಿ ಹಾಕ್ಬಿಟ್ಟು ಪುದೀನ ಬಾತ್ ಮಾಡಿದ್ದೆ. ಪುದೀನ ಬಾತ್ ತುಂಬಾ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆನೇ ಈ ಥರ ತಿಂಡಿ ಬೇಗ ರೈಸ್ ಐಟಮ್ ಮಾಡ್ಕೊಂಬಿಟ್ರೆ ಆರಾಮಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಪುದೀನ ಬಾತ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಪುದೀನ ಬಾತು. ಈ ಕಿಚನ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗೆ ಒಂದು ದಿನ ಬೇಕಾಯಿತು ನನಗೆ. ಇಷ್ಟೊಂದು ಪಾತ್ರೆಗಳು ಏನಕ್ಕಪ್ಪ ತೊಗೊಬೇಕು ಅಂತ ಅನಿಸುತ್ತೆ. ಆದರೆ ಎಲ್ಲಾದರೂ ಹೋದಾಗ ನೋಡಿದ್ರೆ ನಮ್ಮ ಹೆಣ್ಮಕ್ಳಿಗೆ ಹಂಗೆ ಅನಿಸುತ್ತೆ. ಪಾತ್ರೆಗಳು ಬಟ್ಟೆಗಳು ಎಷ್ಟಿದ್ರೂ ಸಾಲಲ್ಲ. ತೊಗೊಂಬಂದು ಒಂದಷ್ಟು ಕೂಡಕ್ಕಂತೀವಿ, ಮತ್ತೆ ಮನೆ ಕ್ಲೀನ್ ಮಾಡೋ ಗೊತ್ತಾಗುತ್ತೆ, ಯಪ್ಪ ಯಾಕಾದರೂ ತೊಗೊತೀವೋ ಇಷ್ಟೊಂದು ಪಾತ್ರೆಗಳು ಅಂತ ಅನ್ನಿಸ್ಬಿಡುತ್ತೆ. ನೋಡ್ತಾ ಇರ್ಬೋದು, ಇವೆಲ್ಲ ನಾನು ಡೈಲಿ ಯೂಸ್ ಮಾಡೋ ಮಾತ್ರ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತೆ ಎಲ್ಲ ಗಲೀಜಾಗಿಬಿಟ್ಟಿದ್ವು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ಮೇಲೆಗಡೆ ಎಲ್ಲ ತೆಗೆದು ಎಲ್ಲ ನೀಟಾಗಿ ತೊಳೆದು ಎಲ್ಲ ಒರೆಸಿಡೋ ಅಷ್ಟರೊಳಗೆ ಒಂದು ದಿನ ಎಲ್ಲ ಬೇಕಾಯ್ತು ನನಗೆ ಕಿಚನ್ ಕ್ಲೀನ್ ಮಾಡೋ ಅಷ್ಟರೊಳಗೆ. ತುಂಬಾ ಗಲೀಜಾಗಿಬಿಟ್ಟಿತ್ತು. ಒಂದು ಸ್ವಲ್ಪ ವೇಸ್ಟ್ ಎಲ್ಲ ಇದ್ವು ನೋಡಿ, ಈ ಚೀಲಕ್ಕೆ ತುಂಬಿಟ್ಟಿದ್ದೀನಿ. ಅವೆಲ್ಲ ವೇಸ್ಟ್ ಎಲ್ಲ ಯಾರಾದರೂ ಬಂದರೆ ಹಾಕ್ಬೇಕಂತ ಹೇಳ್ಬಿಟ್ಟು ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನಂಗೆ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಮತ್ತು ನಾನು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವ್ರಿಗೆ ಇಡೋಕ್ಕಂತ ಹೇಳ್ಬಿಟ್ಟು ಒಂದು ಸೀರೆ ತೊಗೊಂಬರೋಣ ಅಂತ ಹೇಳಿ ಇಲ್ಲಿ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ, ತುಂಬ ವೀಡಿಯೋ ಮಾಡಲಿಲ್ಲ ನಾನು. ಬೇಗನೆ ತೊಗೊಂಡು ಬಂದ್ವಿ, ಯಾಕಂದರೆ ನಂಗೆ ಹೋಗಿದ ತಕ್ಷಣ ಒಂದು ಸೀರೆ ಇಷ್ಟ ಆಗಿಬಿಡ್ತು. ಪಟ್ಟಂತ ತೊಗೊಂಡು ಬೇಗನೆ ಬಂದ್ವಿ. ನೋಡ್ತಾ ಇರ್ಬೋದು, ಈ ಅಂಗಡಿಗೆ ಬಂದಿದ್ವಿ. ಇಲ್ಲಿ ನಂಗೆ ಸೀರೆಗಳು ತುಂಬಾ ಇಷ್ಟ ಆಗುತ್ತೆ, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದಾವೆ. ಹಂಗಾಗಿ ನಾನು ಹೋಗಿದ್ದು ಒಂದು ಸೀರೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಆದರೆ ಎಷ್ಟು ತೊಗೊಂಬಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ. ನಾನು ದೇವ್ರಿಗೆ ಇಡೋಕ್ಕಂತ ಹೇಳ್ಬಿಟ್ಟು ಇದು ಒಂದು ಸೀರೆ ತೊಗೊಂಬಂದೆ. ಆದರೆ ಅಲ್ಲಿ ಆಫರ್, ಇವಾಗ ಹಬ್ಬಕ್ಕೆ ಆಫರ್ ಅಂತ ಹೇಳ್ಬಿಟ್ಟು 1000 ರೂಪಾಯಿಗೆ 3 ಸೀರೆಗಳಿದ್ವು. ಅವು ನೋಡಿದೆ ಚೆನ್ನಾಗಿದ್ವು, ಹಂಗಾಗಿ ಅವನು ಒಂದು 1000 ರೂಪಾಯಿಗೆ 3 ತೊಗೊಂಬಂದೆ. ನೋಡ್ತಾ ಇರ್ಬೋದು, ಇಲ್ಲಿ 4 ಸೀರೆ ತೊಗೊಂಬಂದಿನಿ. ಹೋಗಿದ್ದು ಒಂದು ಸೀರೆ ತೊಗೊಂಬರೋಕ್ಕೆ, ಆದರೆ ತಂದಿದ್ದು ಮಾತ್ರ 4 ಸೀರೆ. ಅವು ಯಾವ ಥರ ಇದ್ದಾವಂತ ಆಮೇಲೆ ತೋರಿಸ್ತೀನಿ. ಫಸ್ಟ್ ಇವಾಗ ದೇವ್ರಿಗೆ ಇಡೋಕ್ಕಂತ ಯಾವ ಥರ ತಂದಿದ್ದೀನಿ ಅಂತ, ನಾನು ಯಾವ ಥರ ತಂದೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋದು ಇದೇ ಸೀರೆಗಳಲ್ವ. ಯಾವ ಅಂಗಡಿಲಿ ನೋಡಿದ್ರು ಬರೀ ಇವೇ ಸೀರೆಗಳು. ಇವು ಮತ್ತು ಮೈಸೂರು ಕ್ರೇಪ್ ಸಿಲ್ಕು ಇವೇ ಸೀರೆಗಳು ಎಲ್ಲಿ ನೋಡಿದ್ರೂ. ನೋಡಿ ಇವು 3 ಆಫರಲ್ಲಿ ಇದ್ದಿದ್ದು. ಇವು ಮೂರಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೋಡಿ ಇದು ಫಸ್ಟ್ ತೋರಿಸ್ತೀನಿ. ಇದು ನಂಗೆ ಹೋಗ್ತಿದ್ದ ತಕ್ಷಣ ತುಂಬಾ ಇಷ್ಟ ಆಯಿತು. ಇದು ಕಲರ್ ಕಾಂಬಿನೇಷನ್ನು ಮತ್ತು ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಂಗಾಗಿ ಈ ಕಲರ್ ತೊಗೊಂಬಿಟ್ಟೆ. ಇದರಲ್ಲಿ ಒಂದು 3 ಕಲರ್ ಇದ್ವು ಮತ್ತು ರೆಡ್ಡು ಮತ್ತು ಗ್ರೀನ್ ಒಂದಿತ್ತು, ಕ್ರೀಮ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಒಂದಿತ್ತು, ಮತ್ತು ಈ ಕಲರಲ್ಲಿ ಒಂದಿತ್ತು. ನಂಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ನನ್ನ ಹತ್ರ ಕ್ರೀಮ್ ಕಲರ್ ಸೀರೆ 2 ಇದ್ದಾವೆ, ಹಂಗಾಗಿ ಅದು ತೊಗೊಂಡಿಲ್ಲ. ಮತ್ತು ರೆಡ್ ಕಲರ್ದು ಮತ್ತು ಅದೇನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ನಂಗಿದು ಹೋಗ್ತಿದ್ದ ತಕ್ಷಣ ತುಂಬಾ ಇಷ್ಟ ಆಯಿತು, ಹಂಗಾಗಿ ಇದು ತೊಗೊಂಡೆ. ನೋಡ್ತಾ ಇರ್ಬೋದು ಸೀರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಂಗೆ ತುಂಬಾ ಇಷ್ಟ ಆಯಿತು, ಹಂಗಾಗಿ ನೋಡ್ತಿದ್ದ ತಕ್ಷಣ ಇದು ತೊಗೊಂಡೆ. ಇದರಲ್ಲಿ 2 ಪೀಸ್ ಇದ್ವು, ನಾನು ಒಂದು ತೊಗೊಂಡೆ, ಇನ್ನೊಬ್ರು ಯಾರೋ ಅಲ್ಲೇ ತೊಗೊಂಡ್ರು. ನಾನು ಬಿಲ್ ಹಾಕ್ಸುವಾಗ ಇನ್ನೊಬ್ರು ಯಾರೋ ತೊಗೊತಾ ಇದ್ರು. ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಬ್ಲೌಸು ಈ ಥರ ಬಂದಿದೆ ಮತ್ತು ಈ ಥರ ಸೆರಗು ಈ ಥರ ಬಂದಿದೆ. ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಲರ್ ತೊಗೊಂಬಂದೆ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಸಾಫ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು ಸೀರೆ. ಇದು 1600 ಏನೋ ಆಫರಲ್ಲಿ ನಮಗೆ 1200 ಕೊಟ್ಟರು. ನಾನು ಲಕ್ಷ್ಮಿನೇನು ಕೂರಿಸಿ ಆ ಥರ ಎಲ್ಲ ಏನೂ ಹಬ್ಬ ಮಾಡಲ್ಲ, ತುಂಬ ಸಿಂಪಲಾಗಿ ಮಾಡ್ತೀನಿ. ಮತ್ತು ನಾನು 3 ವರ್ಷ ಮಾಡಿರಲಿಲ್ಲ, ಇನ್ನು ನಾನು ಪ್ರೆಗ್ನೆಂಟ್ ಇದ್ದಾಗೂ ಮತ್ತು ಬಾಣ್ತಿ ಇದ್ದಾಗೂ ಮಾಡಿರಲಿಲ್ಲ. ಅದಕ್ಕಿಂತ ಮುಂಚೆ ಮಾಡ್ತಾಯಿದ್ದೆ. ತುಂಬಾ ಸಿಂಪಲಾಗಿ ಮಾಡಿದ್ದೆ ಅಷ್ಟೇ. ವರ್ಷ ಯಾವ ಥರ ಮಾಡ್ತಿದ್ನೋ ಈ ವರ್ಷವೂ ಅದೇ ಥರ ಮಾಡೋದು. ನಾನು ಈ ಥರ ಸೀರೆ ತಂದು ಸೀರೆ ಮತ್ತು ಬಳೆ ಮತ್ತು ಮಡ್ಲಕ್ಕಿ ಮತ್ತು ಸ್ವಲ್ಪ ಹಣ್ಣುಗಳೆಲ್ಲ ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ತೀನಿ ಅಷ್ಟೇ. ನಾನು ಲಕ್ಷ್ಮಿನೇನು ಕೂರಿಸಲ್ಲ. ಈ ಥರನೇ ನಾನು ಮದುವೆ ಆದಾಗಿಂದ ಮಾಡ್ಕೊಂಬಂದಿರೋದು, ಹಂಗಾಗಿ ಇದೇ ಥರ ಮಾಡ್ತಾಯಿದ್ದೀನಿ ಈ ವರ್ಷ. ನಾನು ಅದಕ್ಕೋಸ್ಕರ ಈ ಸೀರೆ ತೊಗೊಂಬಂದೆ. ಹೆಂಗಿದೆ ಸೀರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇವಾಗ ಹೇಳಿದ್ನಲ್ವ 1000 ರೂಪಾಯಿಗೆ 3 ಸೀರೆ ಅಂತ ಹೇಳ್ಬಿಟ್ಟು, ಹಬ್ಬಕ್ಕೆ ಆಫರ್ ಅಂತ ಹೇಳ್ಬಿಟ್ಟು. ಇದು ಒಂದು ಸೀರೆ ಬಂದುಬಿಟ್ಟು 750. ಇಲ್ಲಿ ನೋಡಿ MRP ಇಲ್ಲಿ ಹಾಕಿದ್ದಾರೆ. ಆದರೆ ಇದು ಹಬ್ಬಕ್ಕೆ ಆಫರ್ ಅಂತ ಹೇಳ್ಬಿಟ್ಟು ಈ ಥರ 3 ಕೊಡ್ತಾ ಇದ್ದಾರೆ. ತುಂಬಾ ಇಷ್ಟ ಆಯಿತು ಈ ಸೀರೆಗಳು ನನಗೆ. ಇವು ಸಿಂಪಲಾಗಿದ್ರೂ ತುಂಬಾ ಚೆನ್ನಾಗಿದ್ದಾವೆ, ಸಖತ್ತು ಸಾಫ್ಟಾಗಿದ್ದಾವೆ. ಒಂದಾದ್ಮೇಲೆ ಒಂದು ತೋರಿಸ್ತೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿದ್ದಾವೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ. ಸಿಂಪಲ್ಲಾಗಿದ್ರೂ ತುಂಬಾ ಚೆನ್ನಾಗಿದ್ದಾವೆ, ಸಖತ್ತು ಸಾಫ್ಟಾಗಿದ್ದಾವೆ. ಈ ಸೀರೆಗಳೆಲ್ಲ ಉಟ್ಕೊಂಡಿರೋ ಥರನೇ ಇರಲ್ಲ, ಅಷ್ಟು ಸಾಫ್ಟಾಗಿದ್ದಾವೆ ಸೀರೆಗಳು. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು
ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. 3 ಕಲರೂ ಅಷ್ಟೇ ತುಂಬ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದ್ದಾವೆ. ಕಲೆಕ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲಿ ನೋಡಿ. ಇದೊಂಥರ ಪ್ಯಾಟ್ರನ್ನು ಮತ್ತು 3 ಬೇರೆ ಬೇರೆ ಪ್ಯಾಟ್ರನ್ ತೊಗೊಂಡಿದ್ದೀನಿ ಮತ್ತು ಬೇರೆ ಬೇರೆ ಕಲರು ಡಿಸೈನ್ ಎಲ್ಲನೂ. ಮತ್ತು ಕ್ಲಾತು ಅಷ್ಟೇ 3 ಬೇರೆ ಬೇರೆ ಕ್ಲಾತು. ಇದು ನೋಡ್ತಾ ಇರ್ಬೋದು. ಈ ಥರ ಇದು ಬ್ಲೌಸ್ ಪೀಸ್ ಬಂದಿದೆ ನೋಡಿ. ಸೀರೆ ಮಾತ್ರ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಹಂಗಾಗಿ ಇದೊಂದು ತೊಗೊಂಡೆ. ನೆಕ್ಸ್ಟ್ ಇವಾಗ ಇನ್ನೊಂದು ಸೀರೆ, ಇದು ಬೇರೆ ಥರ ಕ್ಲಾತು. ಇದೊಂಥರ ಸಾಫ್ಟ್ ಬರುತ್ತೆ ನೋಡಿ ಕ್ಲಾತು, ಆ ಥರ ಕ್ಲಾತ್ ಇದು ಅಷ್ಟೇ ಸಖತ್ ಸಾಫ್ಟಾಗಿತ್ತು. ಇದು ಅಷ್ಟೇ 750 MRP. ಸಖತ್ತು ಸಾಫ್ಟ್ ಇದೆ ಬಿಡಿ ಸೀರೆಗಳಂತೂ. ನೋಡೋಕ್ಕೆ ಸಿಂಪಲಾಗಿದ್ದಾವೆ ಆದರೆ ತುಂಬಾ ಚೆನ್ನಾಗಿದ್ವು. ನನಗೆ ಈ 3 ಸೀರೆಗಳು ತುಂಬಾ ಇಷ್ಟ ಆದವು. ನಮ್ಮ ಅಮ್ಮಂಗೂ ಆಗುತ್ತಾ ಇಲ್ಲ ಯಾರಿಗೋ ನನಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ನಾನೇನು ಸೀರೆಗಳು ಜಾಸ್ತಿ ಉಟ್ಕೊಳ್ಳೋಲ್ಲ, ನಮ್ಮ ಅಮ್ಮಂಗೆ ಆಗುತ್ತೆ ಅಂತಲೇ ತೊಗೊಂಬಂದಿರೋದು. ನೋಡ್ತಾ ಇರ್ಬೋದು ಇಲ್ಲಿ. ಇದು ಬ್ಲೌಸು ಈ ಥರ ಬಂದಿದೆ. ಇದು ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಬ್ಲೌಸು. 3 ಸೀರೆಗೂ ಅಷ್ಟೇ ಬ್ಲೌಸ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಸಖತ್ ಸಾಫ್ಟ್ ಕ್ಲಾತ್, ಇದೊಂಥರ ಶೈನಿಂಗ್ ಕ್ಲಾತ್ ಬರುತ್ತೆ ನೋಡಿ, ಆ ಥರದ್ದು ಇದು ಸೀರೆ ತುಂಬಾ ಚೆನ್ನಾಗಿತ್ತು. ಮತ್ತು ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಅಷ್ಟೇ ಇಷ್ಟ ಆಯಿತು ನನಗೆ, ಅದಕ್ಕೆ ಇದನ್ನು ತೊಗೊಂಡೆ ಇದೊಂದು. ನೆಕ್ಸ್ಟ್ ಇವಾಗ ಈ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದು ಬೇರೆ ಥರ ಕ್ಲಾತು ಮತ್ತು ಬೇರೆ ಥರ ಡಿಸೈನು ಮತ್ತು ಪ್ಯಾಟ್ರನು ಅಷ್ಟೇ ತುಂಬಾ ಬೇರೆ ಥರ ಇದೆ. ತುಂಬಾ ಇಷ್ಟ ಆಯಿತು ಇದು ನನಗೆ, ಹಂಗಾಗಿ ಇದನ್ನೊಂದು ತೊಗೊಂಡೆ. ನಾವು ಹೋಗಿದ್ದು ಒಂದು ಸೀರೆ ತೊಗೊಂಬರೋಕ್ಕಂತ, ಆದರೆ ಈ ಥರ ಎಲ್ಲ ಕಾಣಿಸ್ದಾಗ ಮತ್ತೆ ವಾಪಸ್ ಬರೋಕ್ಕೆ ಆಗೋಲ್ಲ. ಈ ಥರ ತೊಗೊಂಡೋಗೋಣ ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸಲ್ಲಿ. ಎಲ್ರಿಗೂ ಹಿಂಗೆ ಅನಿಸುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೋಗಿದ್ದು ಮಾತ್ರ ಒಂದು ಸೀರೆ ತೊಗೊಂಬರೋಕ್ಕೆ, ಆದರೆ ಇಷ್ಟು ತೊಗೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು. ಈ ಸೀರೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬಾ ಸಿಂಪಲ್ ಅನಿಸಿದ್ರು ತುಂಬಾ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಸೀರೆ, ಮತ್ತು ತುಂಬಾ ವರ್ತ್ ಅಂತ ಅನ್ನಿಸ್ತು. ಹಂಗಾಗಿ 3 ಸೀರೆ ತೊಗೊಂಬಂದೆ. ನೆಕ್ಸ್ಟು ಇವಾಗ ಇದು ದೇವ್ರ ಮುಂದೆ ಇಡೋಕ್ಕೆ ನನ್ನ ಹತ್ರ ಆಲ್ರೆಡಿ ಒಂದು ಚಿಕ್ಕದು ಕಳಸ ಇಡೋಕ್ಕೆ ಪೀಠ ಇದೆ. ನಾನು ಹಳೆ ವೀಡಿಯೋಗಳು ನೋಡಿದರೆ ಗೊತ್ತಿರುತ್ತೆ. ಚಿಕ್ಕದೊಂದು ಇಟ್ಟಿದ್ದೀನಿ, ಆದರೆ ನನಗೆ ಈ ಥರ ಒಂದು ದೊಡ್ಡದು ಬೇಕಾಗಿತ್ತು. ಹಂಗಾಗಿ ಇದನ್ನು ತೊಗೊಂಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವಾಗಂತೂ ಹಬ್ಬದ ಸೀಸನ್ ಅಲ್ವಾ, ಹಂಗಾಗಿ ಈ ಥರದವು ಯಾವ ಅಂಗಡಿಲಿ ನೋಡಿದ್ರು ಎಷ್ಟೊಂದು ಕಲೆಕ್ಷನ್ಸ್ ಇಟ್ಟಿರ್ತಾರೋ. ನಾನು ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಬಂದೆ. ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೊಂದು ಪ್ಲೇಟ್ ತೊಗೊಂಬಂದೆ. ಇದು ಪ್ಲೇಟು ದೇವ್ರ ಮುಂದೆ ಈ ಹಣ್ಣು ಎಲ್ಲ ಮತ್ತು ಪ್ರಸಾದ ಏನಾದರೂ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಪ್ಲೇಟ್ ತೊಗೊಂಬಂದೆ. ಇದು 70 ರುಪೀಸ್ ಅಷ್ಟೇನೆ. 100 ರುಪೀಸ್ ಹೇಳಿದ್ರು, ನಾವು 70 ರುಪೀಸ್ ಕೊಟ್ವಿ. ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮುಂದೆ ಇಡೋಕ್ಕಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದೆ. ಇದನ್ನು ವಾಶ್ ಮಾಡೋಕ್ಕೆಲ್ಲ ಆಗೋಲ್ಲ, ಬರೀ ನೀರಲ್ಲಿ ಈ ಥರ ಸುಮ್ಮನೆ ವಾಶ್ ಮಾಡಿ ಮತ್ತೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬೇಕು, ಇಲ್ಲಾಂದರೆ ಇದು ಕಲರೆಲ್ಲ ಶೇಡ್ ಆಗುತ್ತೆ. ಆದರೆ ಈ ಥರ ಒಣ ಬಟ್ಟೆಯಲ್ಲಿ ಒರೆಸಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮುಂದೆ ಎಲ್ಲ ಇಡೋಕ್ಕೆ. ಮತ್ತು ಈ ಥರ ಪ್ರಸಾದ ಎಲ್ಲ ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವೆರಡು ತೊಗೊಂಬಂದೆ. ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.